ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡೋ ನಮಸ್ಕಾರಗಳು. ಅಧಿಕ ಮಾಸ ಮಹಾತ್ಮೆಯ ಕೊನೆಯ ಅಧ್ಯಾಯಗಳಿಗೆ ನಾವು ತಲುಪ್ತಾ ಇದ್ದೀವಿ. ಅಧ್ಯಾಯ 29, 30, 31 ಈ 3 ಅಧ್ಯಾಯಗಳನ್ನು ಇವತ್ತು ನೀವು ವೀಕ್ಷಿಸ್ಬೋದು. ಮುಂದಿನ ಕತೆ ಏನಂತ ನೋಡೋಣ. ಅಚ್ಚರಿಯಿಂದ ನಿಂತ ಕದರಿಯನನ್ನು ನೋಡಿ ಹರಿಭಟರು, ಸ್ವಾಮಿ ತಡ ಮಾಡಬೇಡಿ, ನಿಮಗೆ ಗೋಲೋಕದಲ್ಲಿ ಶ್ರೀ ಪುರುಷೋತ್ತಮನ ಬಳಿ ವಿಶೇಷ ಸ್ಥಾನ ದೊರಕಿದೆ. ಆಗ ಕದರಿಯನಿಗೆ ತುಂಬ ಸಂತೋಷವಾಗುತ್ತದೆ. ತಾನು ಇಷ್ಟೆಲ್ಲ ಪಾಪ ಮಾಡಿದರೂ ತನಗೆ ದಿವ್ಯ ಶರೀರ ದೊರಕುವ ಕಾರಣವಾದರೂ ಏನು ಎಂದು ಹರಿಭಟರನ್ನು ಪ್ರಶ್ನಿಸುತ್ತಾನೆ. ಆಗ ಅವರು ಉತ್ತರಿಸುತ್ತಾರೆ ಏನೆಂದರೆ, ಪರಮಾತ್ಮನಿಗೆ ಪುರುಷೋತ್ತಮ ಮಾಸವೆಂದರೆ ಅತ್ಯಂತ ಪ್ರಿಯ. ನೀವು ಈ ಕಾಡಿನಲ್ಲಿ ತಿಳಿಯದೇನೆ ತಪಸ್ಸನ್ನು ಮಾಡಿರುವಿರಿ. ಅದೇನೆಂದರೆ, ನೀವು ರೋಗದಿಂದ ನರಳುತ್ತಾ ಇರುವಾಗ ಉಪವಾಸವಿದ್ದೀರಿ. ಕೆಲವು ಸ್ವಭಾವಕ್ಕೆ ತಕ್ಕ ಮರದಿಂದ ಮರಕ್ಕೆ ಹಾರುತ್ತಾ ಹಣ್ಣು ಹೂವುಗಳನ್ನು ಕೆಳಗಡೆ ಹಾಕುತ್ತಿದ್ದೀರಿ. ಅಲ್ಲಿಗೆ ಬರುವ ಮನುಷ್ಯರಿಗೆ ಇದರಿಂದ ಲಾಭವಾಗುತ್ತಿತ್ತು. ನೀವು ಆವಾಗ ನೀರು ಕೂಡ ಕುಡಿಯುತ್ತಿರಲಿಲ್ಲ. ಅಷ್ಟೂ ದಿನಗಳು ಪುರುಷೋತ್ತಮ ಮಾಸದ ಬಗ್ಗೆ ಚಿಂತನೆಯೂ ಕೂಡ ಇರಲಿಲ್ಲ. ಆ ಪುರುಷೋತ್ತಮನ ಮಾಸವಾಗಿರೋ ಕಾರಣ ಇದಕ್ಕೆ ತುಂಬ ಸಾಂದರ್ಭಿಕವಾಗಿ ಹೆಚ್ಚಿನ ಪ್ರಾಶಸ್ತ್ಯವಿತ್ತು. ಹಾಗಾಗಿ ನಿಮಗೆ ತಿಳಿಯದಂತೆ ಪುರುಷೋತ್ತಮ ಮಾಸ ವ್ರತ ಮಾಡಿರುವಿರಿ. ಅಲ್ಲದೆ ಅಲ್ಲಿಯ ತೀರ್ಥ ಪವಿತ್ರ ತೀರ್ಥ, ಇದಕ್ಕೆ ಮೃಗತೀರ್ಥ ಅನ್ನುತ್ತಾರೆ. ಹೀಗೆ ಈ ಮಾಸದ ಸ್ನಾನವು ಅನುಷ್ಠಾನವೂ ಆಯಿತು. ಇದರಿಂದ ನಿಮಗೆ ಪಾಪವೆಲ್ಲ ನಾಶವಾಯಿತು. ಇನ್ನು ತಿಳಿದು ಮಾಡಿದರೆ, ಶಾಸ್ತ್ರೋಕ್ತವಾಗಿ ಆಚರಿಸಿದರೆ, ದಾನ ಪಿತೃಕಾರ್ಯ ಮಾಡಿದರೆ ಇನ್ನೆಷ್ಟು ಪುಣ್ಯ ಸಿಗಬಹುದೋ ಏನೋ. ಆಗ ನಾರದರು ನಾರಾಯಣನನ್ನು ಕೇಳುತ್ತಾರೆ, ಈ ಮಾಸದಲ್ಲಿ ಗೃಹಸ್ಥರು ಇನ್ನು ಯಾವ ಪುಣ್ಯಕಾರ್ಯಗಳನ್ನು ಮಾಡಬೇಕು? ಆಗ ನಾರಾಯಣನು ಹೇಳುತ್ತಾನೆ, ಮಧ್ಯಾಹ್ನ ಕೂಡ ಸಂಧ್ಯಾವಂದನೆ ಮಾಡಬೇಕು. ಅನಂತರ ಪಿತೃಗಳಿಗೆ ತರ್ಪಣ ಕೊಡಬೇಕು. ಭೂತ ಬಲಿಯಾದ ನಂತರ ಆಚರಿಸುವ ಕಾರ್ಯಗಳನ್ನು ಆಚರಿಸಬೇಕು. ಅತಿಥಿ ಸತ್ಕಾರ ಆದ ಮೇಲೆ ತಾನು ಮೌನವಾಗಿ ಊಟ ಮಾಡಬೇಕು. ಆಧ್ಯಾತ್ಮದ ಪುರಾಣದ ಶ್ರವಣ ಕಥನ ಮಾಡಬೇಕು. ಸೂರ್ಯಾಸ್ತದ ಕಾಲದಲ್ಲಿ ಮತ್ತೆ ಸಂಧ್ಯಾವಂದನೆ ಮಾಡಬೇಕು. ಇಲ್ಲದಿದ್ದರೆ ಗೋಹತ್ಯಾ ಪಾಪಕ್ಕೆ ಗುರಿಯಾಗುತ್ತಾರೆ. ರಾತ್ರಿ ಊಟ ಮಾಡಿ ಭಗವಂತನನ್ನು ಸ್ಮರಿಸುತ್ತಾ ನಿದ್ರೆ ಮಾಡಬೇಕು. ಸತ್ಯವಚನ, ಅಹಿಂಸೆ, ಎಲ್ಲ ಪ್ರಾಣಿಗಳ ಮೇಲೆ ದಯೆ, ಶಾಂತಿ, ಯಥಾಶಕ್ತಿ ದಾನ, ಈ 5 ಪ್ರಕಾರಗಳ ಧರ್ಮವನ್ನು ಆಚರಿಸಬೇಕು ಎಂಬಲ್ಲಿಗೆ ಪುರುಷೋತ್ತಮ ಮಾಸದ 29ನೆಯ ಅಧ್ಯಾಯವು ಮುಗಿಯುತ್ತದೆ. ಮುಂದೆ 30ನೆಯ ಅಧ್ಯಾಯದಲ್ಲಿ ಏನಾಗುತ್ತದೆ ನೋಡೋಣ. ಈಗ ಅಧ್ಯಾಯ 30. ನಾರದರಿಗೆ ಒಂದು ವಿಶೇಷವಾಗಿ ಪತಿವ್ರತ ಸ್ತ್ರೀಯರ ಬಗ್ಗೆ ನಾರಾಯಣನಲ್ಲಿ ಕೇಳಬೇಕೆಂದಾಗುತ್ತದೆ. ನಾರದರು ನಾರಾಯಣನನ್ನು ಕೇಳುತ್ತಾರೆ, ಪತಿವ್ರತ ಸ್ತ್ರೀಯರ ಲಕ್ಷಣಗಳೇನು ಅಂತ. ಆಗ ನಾರಾಯಣನು ಹೇಳುತ್ತಾನೆ, ತನ್ನ ಪತಿಯು ಸುರೂಪಿಯಾಗಿರಲಿ ಅಥವಾ ಕುರೂಪಿಯಾಗಿರಲಿ, ರೋಗಿಯಾಗಿರಲಿ, ಕುರುಡರಾಗಿರಲಿ, ಕುಂಟನಾಗಿರಲಿ, ಕ್ರೂರಿಯಾಗಿರಲಿ, ಕ್ರೋಧಿಯಾಗಿರಲಿ, ಅವನು ಏನೇ ಆಗಿದ್ದರೂ ಸಹ ಆತನನ್ನು ದೇವರೆಂದು ತಿಳಿಯಬೇಕು. ಕಾಯ ವಾಚ ಮನಸ ಅವನ ಸೇವೆ ಮಾಡಬೇಕು. ಪತಿಯ ಜೊತೆ ಕಠೋರ ವರ್ತನೆ ಮಾಡುವುದಾಗಲಿ ಅವನ ಆಜ್ಞೆ ಮೀರುವುದಾಗಲಿ ಮಾಡಬಾರದು. ಧನದ ಆಕರ್ಷಣೆಯಿಂದ ಪರಪುರುಷನ ಸ್ನೇಹ ಮಾಡಬಾರದು. ಧರ್ಮ ಕಾರ್ಯಗಳಲ್ಲಿ ಪತಿಗೆ ಅನುಕೂಲವಾಗಿರಬೇಕು. ಗೃಹ ಕಾರ್ಯಗಳನ್ನು ಅತ್ಯಂತ ದಕ್ಷತೆಯಿಂದ ಮಾಡಬೇಕು. ಪ್ರಸನ್ನತೆಯಿಂದ ವ್ಯವಹರಿಸಬೇಕು. ಸ್ತ್ರೀಯರಿಗೆ ಪ್ರತಿ ತಿಂಗಳು ರಜೋದರ್ಶನವಾದಾಗ 3 ದಿನಗಳ ನಂತರ ಗೃಹ ಕಾರ್ಯಗಳನ್ನು ಮಾಡಬಹುದು. 3 ದಿನ ಯಾವುದೇ ದೇವತಾ ಕಾರ್ಯಗಳನ್ನು ಮಾಡಬಾರದು. 4ನೇ ದಿನ ಸ್ನಾನದ ನಂತರ ಸೂರ್ಯನಾರಾಯಣನನ್ನು ನೋಡಿ ನಮಸ್ಕರಿಸಬೇಕು ಮತ್ತು ಪಂಚಗವ್ಯವನ್ನು ಸೇವಿಸಿ ಶುದ್ಧಳಾಗಿ ದೇವತಾ ಅರ್ಚನೆ ಮಾಡಬಹುದು. ಎತ್ತರದ ಧ್ವನಿಯಲ್ಲಿ ಎಂದೂ ಕೂಡ ಅಳುವುದು, ಪತಿಯ ಬಗ್ಗೆ ಆಕ್ರೋಶ ಪ್ರಕಟಿಸಬಾರದು. ಎಲ್ಲಿ ಹೋದರೂ ಪತಿಯ ಜೊತೆಯೇ ಹೋಗುವುದು ಒಳ್ಳೆಯದು. ಆದ್ದರಿಂದ ಪತಿಯೇ ಆಕೆಗೆ ಸರ್ವಸ್ವ. ನಿಷ್ಠೆಯಿಂದ ಪತಿ ಸೇವೆ ಮಾಡಿದರೆ ಇಹದಲ್ಲಿ ಸುಖ ಸಂಪತ್ತು, ಪರಲೋಕದಲ್ಲಿ ಸದ್ಗತಿಯೂ ದೊರೆಯುತ್ತದೆ. ಇಲ್ಲಿಗೆ ಪುರುಷೋತ್ತಮ ಮಾಸದ 30ನೇ ಅಧ್ಯಾಯವು ಸಂಪೂರ್ಣವಾಗುತ್ತದೆ. 31ನೇ ಅಧ್ಯಾಯ ಅದು ಅಧಿಕ ಮಾಸ ಮಹಾತ್ಮೆಯ ಕೊನೆಯ ಅಧ್ಯಾಯ. 31ನೇ ಅಧ್ಯಾಯದಲ್ಲಿ ಏನಿದೆ ಅಂತೇಳಿ ತಿಳ್ಕೊಳ್ಳೋಣ. ಅಧ್ಯಾಯ 31. ಒಮ್ಮೆ ಪಾರ್ವತಿ ದೇವಿಯು ಈ ಪುರುಷೋತ್ತಮ ಮಾಸದ ವ್ರತವನ್ನು ಮಾಡಿ ಪುಣ್ಯಫಲ ಸಿಗಲು ಯಾವ ದಾನ ಶ್ರೇಷ್ಠ ಅಂತ ಕೇಳುತ್ತಾಳೆ. ಆಗ ಪರಮೇಶ್ವರನು ಹೇಳುತ್ತಾನೆ ಏನೆಂದರೆ, ಪುರುಷೋತ್ತಮ ಮಾಸದ ವ್ರತದ ವಿಧಾನ ಸಂಪೂರ್ಣಗೊಳಿಸುವಂತಹ ದಾನ ಯಾವುದೇ ವೇದಗಳಲ್ಲಿ ಕೂಡ ಹೇಳಲಿಲ್ಲ. ವೇದಗಳಲ್ಲಿ ಹೇಳಿರುವ ದಾನಗಳೆಲ್ಲ ಈ ಮಾಸದಲ್ಲಿ ಗೌಣ.
ಇಡೀ ಬ್ರಹ್ಮಾಂಡವನ್ನೇ ದಾನ ಕೊಟ್ಟರೂ ಕಡಿಮೆಯೇ, ಹಾಗೆ ಕೊಡಲು ಸಾಧ್ಯವಿಲ್ಲ. ಹಾಗಾಗಿ ಬ್ರಹ್ಮಾಂಡ ಬದಲಿಗೆ ತಾಮ್ರದ ಸಂಪುಟ ಮಾಡಿ ವಿಧಿ ಪ್ರಕಾರವಾಗಿ ಅದರ ಪೂಜೆ ಮಾಡಿ ಶ್ರೇಷ್ಠ ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ದಾನ ಕೊಡಬೇಕು. ಶ್ರದ್ಧೆ ಉಳ್ಳವರು ಇಂತಹ 30 ಸಂಪುಟಗಳನ್ನು ದಾನ ಮಾಡಬೇಕು. ಪಾರ್ವತೀದೇವಿಯು ಅದೇ ರೀತಿ ದಾನ ಮಾಡಿ ವ್ರತವನ್ನು ಪೂರ್ಣಗೊಳಿಸಿದಳು. ಈ ಮಾಸದ ಮಹಾತ್ಮೆಯನ್ನು ಭಕ್ತಿಯಿಂದ ಕೇಳಿದ ಮಾತ್ರದಿಂದಲೇ ಮನುಜರ ಎಲ್ಲ ಪಾಪ ನಾಶವಾಗುತ್ತದೆ. ಹಾಗಿರಬೇಕಾದರೆ ದೃಢ ಭಕ್ತಿಯಿಂದ ಆಚರಿಸಿದರೆ ಇನ್ನೆಷ್ಟು ಪುಣ್ಯ. ವ್ರತ ಮಾಡಿದವರು ಸುಳ್ಳು ಹೇಳಬಾರದು, ನಿಂದನೆ ಮಾಡಬಾರದು. ಬ್ರಾಹ್ಮಣರಿಗೆ ಮೃಷ್ಟಾನ್ನ ಭೋಜನದ ನಂತರ ಯಥಾಶಕ್ತಿ ದಾನ ದಕ್ಷಿಣೆ ಕೊಡಬೇಕು. ಗೋವರ್ಧನ ಧರಂ ಎಂಬ ಈ ಮಂತ್ರವನ್ನು ಈ ತಿಂಗಳು ಪೂರ್ತಿ ಜಪಿಸುವವರು ಅವರಿಗೆ ಬೇಕಾದಷ್ಟು ಪುಣ್ಯ ಲಭ್ಯವಾಗುತ್ತದೆ. ಅವರು ಪುರುಷೋತ್ತಮನನ್ನು ಸೇರುತ್ತಾರೆ. ಇದಕ್ಕೆ ಸಂಶಯವಿಲ್ಲ. ಮನುಷ್ಯನ ಆಭೀಷ್ಟ ಫಲಗಳನ್ನು ದಯಪಾಲಿಸುವಂತಹ ಈ ಪುಣ್ಯದ ಕಥೆಯನ್ನು, ಮಹಾತ್ಮೆಯನ್ನು ಎಲ್ಲರೂ ಆಲಿಸಬೇಕು. ಇದರ ಒಂದೇ ಒಂದು ಅಧ್ಯಾಯದ ಶ್ರವಣ ಮಾತ್ರದಿಂದಲೇ ಪಾಪಗಳೆಲ್ಲ ಕಳೆದು ಹೋಗುತ್ತದೆ. ಗಂಗಾ ನದಿ ಸ್ನಾನದ ಫಲಕ್ಕಿಂತ ಹೆಚ್ಚಿನ ಫಲ ಸಿಗುತ್ತದೆ. ಈ ಮಾಸದ ಮಹಾತ್ಮೆಯನ್ನು ಬರೆದು ಅದನ್ನು ವಸ್ತ್ರಾಭರಣಗಳಿಂದ ಅಲಂಕರಿಸಿ ಭಕ್ತಿಪೂರ್ವಕವಾಗಿ ಬ್ರಾಹ್ಮಣರಿಗೆ ದಾನ ಮಾಡಿದರೆ ತಮ್ಮ ಹಿಂದಿನ ಕುಲಗಳನ್ನೆಲ್ಲ ಉದ್ಧರಿಸಿ ಶಾಶ್ವತವಾಗಿ ಗೋಲೋಕದಲ್ಲಿ ವಾಸಿಸುತ್ತಾರೆ. ಮನೆಯಲ್ಲಿಟ್ಟು ಪೂಜಿಸಿದರೆ ಎಲ್ಲ ಪುಣ್ಯ ನದಿಗಳು ಇದ್ದಂತೆ. ಶ್ರೇಷ್ಠವಾದ ಅನಂತ ಪುಣ್ಯವನ್ನು ಕೊಡುವಂತಹ ಈ ಪುರುಷೋತ್ತಮ ಮಾಸದ ಮಹಾತ್ಮೆಯನ್ನು ಕೇಳಿ ಸಮಸ್ತ ಋಷಿಗಳು ಆಶ್ಚರ್ಯಚಕಿತರಾಗುತ್ತಾರೆ. ನಂತರ ಅವರೆಲ್ಲರೂ ಸೂತ ಮಹಾಮುನಿಗಳಿಗೆ ನಮಸ್ಕರಿಸಿ ತಮ್ಮ ಕೀರ್ತಿ ಅಜರಾಮರವಾಗಲಿ ಎಂದು ಕೊಂಡಾಡುತ್ತಾರೆ. ಬ್ರಾಹ್ಮಣರೆಲ್ಲರ ಆಶೀರ್ವಾದ ಪಡೆದು ಸೂತರು ಗಂಗಾ ನದಿಯ ಹತ್ತಿರ ಹೊರಟು ಹೋಗುತ್ತಾರೆ. ನಂತರ ನೈಮಿಷಾರಣ್ಯದಲ್ಲಿ ವಾಸಿಸುತ್ತಿದ್ದ ಸಮಸ್ತ ಋಷಿಮುನಿಗಳು, ಶ್ರೇಷ್ಠ ಬ್ರಾಹ್ಮಣರು ಈ ಮಹಾತ್ಮೆಯು ಕಲ್ಪವೃಕ್ಷಕ್ಕೆ ಸಮಾನವೆಂದು ಶ್ಲಾಘಿಸುತ್ತಾರೆ. ಇಲ್ಲಿಗೆ ಶ್ರೀ ಬೃಹನ್ನಾರದೀಯ ಪುರಾಣದಲ್ಲಿರುವ ಪುರುಷೋತ್ತಮ ಮಾಸ ಮಹಾತ್ಮೆಯಲ್ಲಿ ಶ್ರೀನಾರಾಯಣ ನಾರದರ ಸಂವಾದ ರೂಪದಲ್ಲಿರುವ ಪುರುಷೋತ್ತಮ ಮಹಾತ್ಮೆಯ ಶ್ರವಣ ಫಲ ಕಥನ ಸಂಪೂರ್ಣವಾಯಿತು. ಸ್ನೇಹಿತರೆ, ಅಧಿಕ ಮಾಸ ಮಹಾತ್ಮೆಯ 31 ಅಧ್ಯಾಯಗಳು ಇಲ್ಲಿ ಸಂಪೂರ್ಣಗೊಳ್ಳುತ್ತದೆ. ಈ ಅಧಿಕ ಮಾಸ ವೃತ್ತದ ವಿಡಿಯೋವನ್ನು ವೀಕ್ಷಿಸಿದ ನಮಗೂ ನಿಮಗೂ ಎಲ್ಲರಿಗೂ ದೇವರ ಕೃಪೆ ಇರಲಿ. ನಮ್ಮ ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.